ಓಂ ಶಾಂತಿ. ನಾನು ಯೋಗ ನಿದ್ರೆಯ ಅಭ್ಯಾಸವನ್ನು ಮಾಡಲು ಹೊರಟಿದ್ದೇನೆ. ನಾನು ನಿದ್ರೆ ಮಾಡುವುದಿಲ್ಲ. ನಾನು ಪೂರ್ತಿ ಅಭ್ಯಾಸದವರೆಗೂ ಎಚ್ಚರಿಕೆಯಿಂದ ಇರುತ್ತೇನೆ. ಶರೀರದ ಎಲ್ಲ ತರಹದ ಅಸ್ಥಿರತೆ ಸಮಾಪ್ತವಾಗಿದೆ. ಶರೀರವು ಸಡಿಲವಾಗಿದೆ, ಸ್ಥಿರವಾಗಿದೆ. ಶರೀರದಲ್ಲಿ ಯಾವುದೇ ತರಹದ ಒತ್ತಡವಿಲ್ಲ, ಜಟಿಲತೆಯೂ ಇಲ್ಲ. ಮಾಂಸಖಂಡಗಳಲ್ಲಿ ಯಾವುದೇ ಒತ್ತಡಗಳಿಲ್ಲ, ಜೋಡಣೆಗಳಲ್ಲಿ ಯಾವುದೇ ಒತ್ತಡಗಳಿಲ್ಲ. ಶಿರದಿಂದ ಪಾದದವರೆಗೆ ಶರೀರವು ಸಂಪೂರ್ಣ ಸಡಿಲವಾಗಿದೆ. ಒತ್ತಡಗಳಿಂದ ಮುಕ್ತವಾಗಿದೆ. ನಾನು ಯೋಗ ನಿದ್ರೆಯ ಅಭ್ಯಾಸ ಮಾಡಲು ಹೊರಟಿದ್ದೇನೆ. ನಾನು ನಿದ್ರೆ ಮಾಡುವುದಿಲ್ಲ. ನೀವು ಸ್ವಲ್ಪ ಸಮಯಕ್ಕಾಗಿ ತಮ್ಮ ಚೇತನವನ್ನು ಹೊರಗಿನ ಎಲ್ಲ ಶಬ್ದಗಳ ಮೇಲೆ ಕೇಂದ್ರೀಕೃತ ಮಾಡಿ. ಪಕ್ಷಿಗಳ ಶಬ್ದ ಕೇಳಿ ಬರುತ್ತಿದೆ, ಆದರೆ ಯಾವುದೇ ಶಬ್ದಗಳನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳಬಾರದು. ಕೇವಲ ಶಬ್ದಗಳ ಪ್ರತಿ ಎಚ್ಚರಿಕೆ ಇರಲಿ. ಧ್ವನಿಗಳ ಮೇಲೆ ಎಚ್ಚರಿಕೆ ಇರಲಿ. ಶಬ್ದಗಳು ಬರುತ್ತಿವೆ, ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ತಮ್ಮ ಚೇತನವನ್ನು ಪೂರ್ಣ ರೀತಿಯಾಗಿ ಬಹಿರ್ಮುಖಿ ಮಾಡಿ. ಏನೆಲ್ಲ ಕೇಳಿಸುತ್ತಾ ಇದೆ ಅದರ ಮೇಲೆ ಎಚ್ಚರಿಕೆ ಇರಲಿ. ಈಗ ತಮ್ಮ ಚೇತನವನ್ನು ತಮ್ಮ ಉಸಿರಾಟದ ಕಡೆಗೆ ತನ್ನಿ. ಸಾಮಾನ್ಯ ಉಸಿರಾಟ. ಉಸಿರು ಒಳಗಡೆ ಬರ್ತಾ ಇದೆ ಮತ್ತು ಹೊರಗಡೆ ಬಿಡುಗಡೆಯಾಗ್ತಾ ಇದೆ. ಉಸಿರಾಟದ ಮೇಲೆ ಸಂಪೂರ್ಣ ಎಚ್ಚರಿಕೆ ಇರಲಿ. ಕೇವಲ ನೋಡಬೇಕಾಗಿದೆ. ಉಸಿರು ಬರ್ತಾ ಇದೆ ಮತ್ತು ಉಸಿರು ಹೋಗ್ತಾ ಇದೆ. ಯಾವುದೇ ಉಸಿರು ನನ್ನ ಗಮನಕ್ಕೆ ಬರದೆ ಒಳಗಡೆ ಬರೋದಿಲ್ಲ ಮತ್ತು ಹೊರಗಡೆ ಹೋಗೋದಿಲ್ಲ. ಬರುತ್ತಿರುವ ಉಸಿರಿನ ತಾಪಮಾನ ಮತ್ತು ಹೋಗುತ್ತಿರುವ ಉಸಿರಿನ ತಾಪಮಾನವನ್ನು ಅನುಭವ ಮಾಡಿ. ಉಸಿರು ಬರುತ್ತಾ ಇದೆ ಮತ್ತೆ ಹೋಗ್ತಾ ಇದೆ. ಉಸಿರು ಒಳಗಡೆ ಬರುವುದನ್ನು ಮತ್ತು ಹೋಗುವುದನ್ನು ನೋಡಿಕೊಳ್ಳಿ. ಮನಸ್ಸು ಶಾಂತವಾಗಿದೆ, ವಿಶ್ರಾಮವಾಗಿದೆ. ಈಗ ತಮ್ಮ ಉನ್ನತಿಗೋಸ್ಕರ
ಯಾವುದಾದರೊಂದು ರಚನಾತ್ಮಕ ಭಾವದಿಂದ ಒಂದು ಸಂಕಲ್ಪ ಮಾಡಿ. ಆ ಸ್ವಭಾವ ಮತ್ತು ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿರಬೇಕು. ಆ ಸಂಕಲ್ಪ ತುಂಬ ಸರಳ ಮತ್ತು ಚಿಕ್ಕದಾಗಿರಬೇಕು ಮತ್ತು ಸ್ಪಷ್ಟ ಭಾಷೆಯಲ್ಲಿರಬೇಕು. ಯಾವುದಾದರೊಂದು ಸಂಕಲ್ಪ ಮಾಡಿ. ಯೋಗ ನಿದ್ರೆಯಲ್ಲಿ ಮಾಡಿರುವಂತಹ ಸಂಕಲ್ಪ ನಿಶ್ಚಿತ ರೂಪದಿಂದ ಫಲದಾಯಕವಾಗುತ್ತದೆ. ಈ ವಿಶ್ವಾಸವಿರಲಿ. ಯಾವುದಾದರೊಂದು ಚಿಕ್ಕ ಸಂಕಲ್ಪ ಮಾಡಿ. ಅದು ತಮ್ಮ ಸ್ವಭಾವದ ಅನುಗುಣವಾಗಿರಲಿ, ತಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿರಲಿ, ಆರೋಗ್ಯಕ್ಕಾಗಿರಲಿ, ಮನಸ್ಸಿನ ಪವಿತ್ರತೆಗಾಗಿರಲಿ, ವಿಶ್ವ ಕಲ್ಯಾಣಕ್ಕಾಗಿರಲಿ, ಈಶ್ವರೀಯ ಯಜ್ಞಕ್ಕಾಗಿರಲಿ. ಒಂದು ಚಿಕ್ಕ ಸಂಕಲ್ಪ ಮಾಡಿ ಸ್ಪಷ್ಟವಾಗಿರಲಿ. ಆ ಸಂಕಲ್ಪವನ್ನು ಮನಸ್ಸಿನಲ್ಲಿಯೇ ಪೂರ್ತಿ ಆತ್ಮವಿಶ್ವಾಸದ ಜೊತೆಗೆ 3 ಸಲ ರಿಪೀಟ್ ಮಾಡಿ. ಈಗ ತಮ್ಮ ಚೇತನವನ್ನು ಪೂರ್ತಿ ಶರೀರದ ಮೇಲೆ ಓಡಾಡಿಸಿ. ಮನಸ್ಸಿನ ವಿಭಿನ್ನ ಭಾಗಗಳಲ್ಲಿ ಯಾವ ಭಾಗವನ್ನು ವರ್ಣನೆ ಮಾಡಲಾಗುತ್ತದೆಯೋ ಆ ಅಂಗಗಳನ್ನು ಮನಸ್ಸಿನ ಕಣ್ಣಿನ ಮುಂದೆ ತರಬೇಕು ಮತ್ತು ಅದನ್ನು ಸಡಿಲ ಮಾಡುತ್ತಾ ಹೋಗಬೇಕು. ಸಂಪೂರ್ಣ ಜಾಗ್ರತೆಯ ಜೊತೆಗೆ ಶುರು ಮಾಡಲಾಗುತ್ತದೆ. ಬಲಗೈ ಹೆಬ್ಬೆರಳುಗಳು ಸಡಿಲವಾಗಿದೆ. ಬಲಗೈಯ ಮೊದಲ, 2ನೆಯ, 3ನೆಯ, 4ನೆಯ ಬೆರಳುಗಳು ಸಡಿಲವಾಗಿದೆ. ಮುಂಗೈ ಸಡಿಲವಾಗಿದೆ. ಮೊಣಕೈ, ಭುಜ, ಬಲಭಾಗದ ಕಂಕಳು, ಎದೆಯ ಭಾಗ ಸಡಿಲವಾಗಿದೆ. ಈಗ ಎಡಕೈಯ ಮೇಲೆ ವಿಚಾರ ಮಾಡೋಣ. ಎಡಗಡೆಯ ಭುಜ, ಎಡಭಾಗದ ಕಂಕುಳು, ಮೊಣಕೈ, ಮುಂಗೈ, ಎಡಕೈಯ ಹೆಬ್ಬೆರಳು. ಮನಸ್ಸನ್ನು ಅಲ್ಲಲ್ಲಿ ತೆಗೆದುಕೊಂಡು ಹೋಗಿ ಮೊದಲ ಬೆರಳು, 2ನೆಯ ಬೆರಳು, 3ನೆಯ, 4ನೆಯ ಬೆರಳುಗಳ ಮೇಲೆ ಗಮನ ಹರಿಸಿ ಹೊಟ್ಟೆಯ ಭಾಗ ಉಸಿರಾಟದ ಜೊತೆಗೆ ಮೇಲೆ ಕೆಳಗೆ ಹೋಗುತ್ತಾ ಇದೆ. ಅದನ್ನು ನೋಡಿ ಮತ್ತು ಅನುಭವ ಮಾಡಿ. ಕಾಲಗಳ ಕಡೆ ಹೋಗೋಣ. ಬಲಕಾಲಿನ ತೊಡೆ ಸಡಿಲವಾಗಿದೆ. ಬಲ ಮಂಡಿ, ಮೊಣಕಾಲು, ಪಾದಗಳು, ಹಿಮ್ಮಡಿ, ಮುಂಗಾಲು, ಬಲಕಾಲಿನ ಹೆಬ್ಬೆರಳು, ಮೊದಲ ಬೆರಳು, 2ನೆಯದು, 3ನೆಯದು, 4ನೆಯದು. ಸಂಪೂರ್ಣ ಬಲಕಾಲು ಸಡಿಲವಾಗಿದೆ. ಈಗ ಚೇತನವನ್ನು ಶರೀರದ ಮುಂದೆ, ಶರೀರದ ಶಿರೋಭಾಗದ ಕಡೆಗೆ ತೆಗೆದುಕೊಂಡು ಹೋಗೋಣ.
ಹಣೆ, ಬಲ ಕೂದಲು ಎಡ ಕೂದಲು, ಬಲ ಕಣ್ಣು ಎಡ ಕಣ್ಣು, ಬಲ ಕಿವಿ ಎಡ ಕಿವಿ, ಬಲ ಮೂಗು ಎಡ ಮೂಗು, ಮೂಗಿನ ಹೊಳ್ಳೆಗಳು, ಮೇಲಿನ ತುಟಿ ಕೆಳಗಿನ ತುಟಿ, ಗಲ್ಲ, ಕೆನ್ನೆ, ಸಂಪೂರ್ಣ ತಲೆ ಸಡಿಲವಾಗಿದೆ. ಕುತ್ತಿಗೆ ಸಡಿಲವಾಗಿದೆ. ಪೂರ್ಣ ದೇಹ ನೆಲದ ಮೇಲೆ ಮಲಗಿದೆ. ಎಚ್ಚರಿಕೆಯಿಂದ ಇರಬೇಕು. ನಿದ್ರೆ ಮಾಡಬಾರ್ದು, ಅಲ್ಲಾಡಬಾರ್ದು, ಶಾಂತವಾಗಿರಿ. ಕಲ್ಪನೆ ಮಾಡಿ, ಧರತಿ ಮಾತೆ ನನ್ನನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡಿದ್ದಾಳೆ. ಈಗ ಮೇಲೆ ಬರುತ್ತಿರುವ ಸೂರ್ಯನನ್ನು ನೋಡಿ, ಕಣ್ಣಿನ ಮುಂದೆ ಉದಯಿಸುವ ಸೂರ್ಯನನ್ನು ನೋಡಿ, ಕೆರೆಯಲ್ಲಿ ಕಮಲದ ಹೂಗಳನ್ನು ನೋಡಿ, ಗುಲಾಬಿಯ ಹೂವುಗಳನ್ನು ನೋಡಿ, ಆಕಾಶದಲ್ಲಿರುವ ಪೂರ್ಣಿಮೆಯ ಚಂದ್ರನನ್ನು ನೋಡಿ, ಸಮುದ್ರದಲ್ಲಿ ಒಂದು ಹಡಗು ಹೋಗುತ್ತಿದೆ. ಆ ಹಡಗಿನ ಒಳಗಡೆ ಒಂದು ಬೆಳಗುತ್ತಿರುವ ಮೇಣದ ಬತ್ತಿ ಇದೆ. ಇನ್ನೊಂದು ಕಡೆ ಲಾಂಟೀನು ಉರಿತಾ ಇದೆ. ಅದರ ಉರಿಯುತ್ತಿರುವ ಬೆಂಕಿಯನ್ನು ನೋಡಿ, ಈಗ ನಿಧಾನವಾಗಿ ಪೂರ್ತಿ ಗಮನ ಹುಬ್ಬುಗಳ ಮಧ್ಯೆ ಇರುವ ಆತ್ಮ ಮೇಲಿರಲಿ. ನಾನು ಒಂದು ಚೈತನ್ಯ ಜ್ಯೋತಿಯಾಗಿದ್ದೇನೆ. ಸ್ಥೂಲ ಶರೀರದಲ್ಲಿ ವಿರಾಜಮಾನನಾಗಿರುವ ಚೇತನದ ಒಂದು ಹನಿಯಾಗಿದ್ದೀನಿ. ಸ್ಥೂಲ ಶರೀರವನ್ನು ಇಲ್ಲಿಯೇ ಬಿಟ್ಟು ನಾನು ಆತ್ಮ ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿ ಮೇಲೆ ಹಾರುತ್ತಾ ಇದ್ದೀನಿ. ಧರೆಯಿಂದ ದೂರ, 5 ತತ್ವಗಳಿಂದ ದೂರ, ಆಕಾಶದಲ್ಲಿ ಆಕಾಶದಿಂದಲೂ ದೂರ, ಅಂತರಿಕ್ಷದಲ್ಲಿ ಹಾರುತ್ತಾ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಅವ್ಯಕ್ತ ಬಾಬ್ದಾದಾರವರು ನನ್ನ ಸಮ್ಮುಖದಲ್ಲಿದ್ದಾರೆ. ಬಾಬಾರವರಿಂದ ದೃಷ್ಟಿಯನ್ನು ಪಡೆಯಿರಿ. ಬಾಬಾರು ತಮ್ಮ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲೆ ಇಟ್ಟಿದ್ದಾರೆ. ವಿಜಯೀ ಭವ, ಸಫಲತಾ ಮೂರತ್ ಭವದ ವರದಾನ ಸ್ವಯಂ ಭಗವಂತನು ನೀಡುತ್ತಿದ್ದಾನೆ. ವತನದಲ್ಲಿ ಒಂದು ದೊಡ್ಡ ಪರದೆ ಇದೆ. ತಮ್ಮ ಸಂಕಲ್ಪಗಳು ಸಾಕಾರವಾಗ್ತಿರೋದನ್ನು ಆ ಪರದೆಯ ಮೇಲೆ ನೋಡಿ. ಸಂಕಲ್ಪವು ಪವಿತ್ರತೆಯದು ಆಗಿದ್ದರೆ ತಮ್ಮ ದಿನಚರ್ಯವನ್ನು ನೋಡಿ. ದೃಷ್ಟಿಯಲ್ಲಿ ಪವಿತ್ರತೆ, ವೃತ್ತಿಯಲ್ಲಿ ಪವಿತ್ರತೆ, ಸ್ಮೃತಿಯಲ್ಲಿ ಪವಿತ್ರತೆ, ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮಗಳಲ್ಲಿ ಪವಿತ್ರತೆ. ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆ. ಯಾವ ಸಂಕಲ್ಪ ಇತ್ತು?
ಅದೇ ಅನುರೂಪದಲ್ಲಿ ಅದರ ಸಂಪೂರ್ಣ ರೂಪ ಸಾಕಾರವಾಗ್ತಿರೋದನ್ನು ಈ ಪರದೆಯ ಮೇಲೆ ನೋಡಿ. ಪೂರ್ತಿ ಸ್ಪಷ್ಟತೆಯಿಂದ ನೋಡಿ. ಯಾವುದು ಸಂಕಲ್ಪ ಮಾಡಿದ್ದೀರಿ ಅದು ಸಹಜವಾಗಿ ಸಾಕಾರವಾಗ್ತಾ ಇದೆ. ಈಗ ನಿಧಾನವಾಗಿ ನಾನು ಆತ್ಮ ಹುಬ್ಬುಗಳ ಮಧ್ಯೆ ಪ್ರವೇಶಿಸುತ್ತಾ ಇದ್ದೀನಿ. ತಮ್ಮ ಮನಸ್ಸಿನಲ್ಲಿ ಮತ್ತೆ ಅದೇ ಸಂಕಲ್ಪಗಳನ್ನು 3 ಸರಿ ರಿಪೀಟ್ ಮಾಡಿ. ಸಂಕಲ್ಪಗಳು ಬದಲಾಗಬಾರದು. ಪೂರ್ತಿ ಎಚ್ಚರಿಕೆಯ ಜೊತೆಗೆ ಪೂರ್ವ ಸಂಕಲ್ಪವನ್ನು ಮನಸ್ಸಿನಲ್ಲಿ ರಿಪೀಟ್ ಮಾಡಿ. ಸಂಕಲ್ಪದ ಜೊತೆಗೆ ತಮ್ಮ ಭಾವನೆಯು ಪ್ರಬಲವಾಗಿರಬೇಕು. ಪೂರ್ತಿಯಾದ ಆತ್ಮವಿಶ್ವಾಸದ ಜೊತೆಗೆ ಸಂಕಲ್ಪದ ಮೇಲೆ ಎಚ್ಚರಿಕೆ ಇರಲಿ. ಈ ಸಂಕಲ್ಪಗಳಿಗೆ ಪರಮಾತ್ಮನ ಆಶೀರ್ವಾದ ಪ್ರಾಪ್ತಿಯಾಗಿ ಬಿಟ್ಟಿದೆ. ಸಂಕಲ್ಪಗಳನ್ನು ನಿಧಾನವಾಗಿ 3 ಬಾರಿ ಮನಸ್ಸಿನಲ್ಲಿಯೇ ಪುನರಾವರ್ತನೆ ಮಾಡಿ. ಈಗ ಮತ್ತೆ ಚೇತನವನ್ನು ಬಹಿರ್ಮುಖ ಮಾಡಿ. ಹೊರಗಿನ ಎಲ್ಲ ಶಬ್ದಗಳ ಮೇಲೆ ಗಮನ ಕೊಡಿ. ಹೊರಗಿನ ವಾತಾವರಣದ ವಿಚಾರ, ಯಾವುದೇ ಶಬ್ದ ಕೇಳಿ ಬರುತ್ತಿದೆ ಅದನ್ನು ಗಮನವಿಟ್ಟು ಕೇಳಿ. ಈಗ ಯೋಗ ನಿದ್ರೆಯ ಅಭ್ಯಾಸ ಸಮಾಪ್ತಿಯ ಕಡೆಗೆ ಬಂದಿದೆ. ತುಂಬಾ ನಿಧಾನವಾಗಿ ತಮ್ಮ ಕಾಲಿನ ಬೆರಳುಗಳನ್ನು ಅಲ್ಲಾಡಿಸಿ ಮತ್ತು ಈಗ ಕೈಗಳ ಬೆರಳುಗಳನ್ನು ಅಲ್ಲಾಡಿಸಿ. ಚೇತನವನ್ನು ತಮ್ಮ ಶರೀರದ ಜೊತೆಗೆ ಜೋಡಿಸಿ. ದೀರ್ಘ ಉಸಿರಾಟ ಮಾಡುತ್ತಾ ಈಗ ಪೂರ್ತಿ ಶರೀರವನ್ನು ಅಲ್ಲಾಡಿಸಿ. ಕಣ್ಣುಗಳು ಮುಚ್ಚಿದ್ದಂತೆಯೇ ಎಡಭಾಗದಲ್ಲಿ ಸ್ಥಾನವನ್ನು ಬದಲಾಯಿಸುತ್ತಾ ಎದ್ದೇಳಿ. ಮತ್ತು ಕಣ್ಣುಗಳನ್ನು ತೆರೆಯಿರಿ. ಯೋಗ ನಿದ್ರೆಯ ಅಭ್ಯಾಸ ಸಮಾಪ್ತಿಯಾಯಿತು. ಓಂ ಶಾಂತಿ.